ಹಾಯ್ ಹಲೋ ವೀಕ್ಷಕರೇ, ಇವತ್ತು ನಮ್ಮ ಗಾಣಿಘಾಟ್ ಟಾಕ್ಸ್ನಲ್ಲಿ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ವಕೀಲರಾದ ಹೇಮಂತ್ ಕುಮಾರ್ ಅವರಿದ್ದಾರೆ. ಇವರು ಒಂದು ನಮಗೆ ಸೌಹಾರ್ದಿತ ಬ್ಯಾಂಕನ್ನು ನಿರ್ಮಿಸಿದ್ದಾರೆ ನಮ್ಮ ಜನಾಂಗಕ್ಕಾಗಿ. ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಅವ್ರನ್ನೇ ಕೇಳ್ತಾ ಹೋಗೋಣ. ಇದ್ರ ಬಗ್ಗೆ ಅವರೇನೇನು ಮಾಹಿತಿ ಹೇಳ್ತಾರೆ ಅಂತ ನೀವು ಕೇಳ್ತಾ ಹೋಗಿ. ಸರ್ ನಮಸ್ಕಾರ. ಕಾರ್ಯಕ್ರಮಕ್ಕೆ ನಮಸ್ಕಾರ. ಈಗ ನೀವು ಯಾವ ರೀತಿ ಕೋಆಪರೇಟಿವ್ ಬ್ಯಾಂಕ್ ಮಾಡಿದ್ದೀರಿ ಮತ್ತು ಇದರಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೆ, ಮತ್ತು ಈ ಗಾಣಿಗ ಜನಾಂಗಕ್ಕೆ ನಿಮ್ಮಿಂದ ಏನು ಕೊಡುಗೆಗಳಿದೆ? ನಾವು 2021 ಈ ಒಂದು ಬ್ಯಾಂಕನ್ನು ನಮ್ಮ ಜನಾಂಗಕ್ಕೋಸ್ಕರ ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡಿಕೊಂಡು ಎಲ್ಲ ಯುವಕರೇ ಇರ್ತಕ್ಕಂಥವರೆಲ್ಲ 40-45 ಒಳಗಡೆ ಇರ್ತಕ್ಕಂಥವ್ರು ಎಲ್ಲರೂ ಸೇರಿ ಒಂದು ಫಸ್ಟ್ ಶುರು ಮಾಡಿದ್ವಿ. 2021ರಲ್ಲಿ ನಮ್ಮ ಮನೆಯಿಂದನೇ ಫಸ್ಟ್ ಶೇರ್ಗಳನ್ನ ತಗೊಳ್ಳೋದು ಅಂತ ತೀರ್ಮಾನ ಮಾಡಿಕೊಂಡು ಶುರು ಮಾಡಿದ್ವಿ. ಅದು ಇವತ್ತಿಗೆ ನಮ್ಮ ಸಮುದಾಯದಲ್ಲಿ ಒಂದು 580 ಶೇರ್ಗಳಿದ್ದಾವೆ. ನಾವು ಇಲ್ಲಿವರೆಗೂ 1,50,00,000 ರೂಪಾಯಿಯಷ್ಟು ಟ್ರಾನ್ಸಾಕ್ಷನ್ನ ಮಾಡಿದ್ವಿ. ನಾವು ಈ ವರ್ಷ 11,80,000 ರೂಪಾಯಿ ಲೋನ್ನ ನಮ್ಮ ಜನಾಂಗದವರು ಮಾತ್ರ ಕೊಡ್ತೀವಿ. ನಾವು ನಮಗೆ ಬಂಡವಾಳ ಹೇಗೆ ಅನ್ನೋದಾದರೆ ಅದು ಬರ್ತಕ್ಕಂಥದ್ದೆಲ್ಲ ಪಿಗ್ಮಿಯಿಂದಾನೆ. ನಮ್ಮಲ್ಲೇ ಇಬ್ಬರಿಗೆ ಉದ್ಯೋಗವನ್ನು ಕಲ್ಪಿಸ್ಕೊಟ್ಟಿದ್ದೀವಿ, ಇಬ್ಬರು ಉದ್ಯೋಗ ಮಾಡ್ತಾ ಇದ್ದಾರೆ. ನೀವು ಮೂಲ ವಕೀಲರು, ನಿಮ್ಗೆ ಈ ಕೋಆಪರೇಟಿವ್ ಸೊಸೈಟಿ ಬಗ್ಗೆ ಏನು ಅನುಭವ ಇತ್ತಾ ಅಥವಾ ನೀವು ಹೊಸದಾಗಿ ನಾನು ಓದಿ ತಿಳ್ಕೊಂಡವನು, ನನಗೆ ಅನುಭವ ಇಲ್ಲ. ಆದರೆ ನಾನು ಓದಿ ತಿಳ್ಕೊಂಡಿದ್ದೆ, ಕಾನೂನಿನ ಅರಿವು ನನಗೆ ಇರೋದ್ರಿಂದ ಹೇಗೆ ಮಾಡಬೇಕು, ಹೇಗೆ ನಡೆಸಬೇಕು ಅಂತಕ್ಕಂಥದ್ದು ನನಗೆ ನನ್ನ ನಾಲೆಡ್ಜಿಂದ ಗೊತ್ತಿತ್ತು. ಈಗ ಒಂದು ಕೋಆಪರೇಟಿವ್ ಸೊಸೈಟಿಗಳು ಇವತ್ತಿನ ಕಾಲಘಟ್ಟದಲ್ಲಿ ನೀವು ನೋಡ್ತಾ ಹೋದರೆ ಎಷ್ಟೋ ಕೋಆಪರೇಟಿವ್ ಸೊಸೈಟಿಗಳು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ, ಕೆಲವೊಂದು ಲಾಸ್ ಆಗ್ತವೆ, ಕೆಲವೊಂದು ಹಗರಣಗಳು ನಡೀತವೆ, ಈ ರೀತಿ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಈಗ ನೀವೊಂದು ಕೋಆಪರೇಟಿವ್ ಸೊಸೈಟಿ ಕಟ್ಟಿದ್ದೀರಿ, ನಿಮ್ಗೆ ಆಲ್ರೆಡಿ ನೀವು ಆಗಲೇ ವೃತ್ತಿಲಿ ವಕೀಲರಾಗಿರೋದ್ರಿಂದ ನಿಮ್ಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ. ಇದರಿಂದ ಇನ್ನೂ ಜನಾಂಗಕ್ಕೆ ಏನು ಹೆಲ್ಪ್ ಮಾಡ್ಬೋದು ಅಂತೀರಿ? ಅಥವಾ ಇದು ತಾಲೂಕು ಮಟ್ಟದಲ್ಲೇ ಇರುತ್ತಾ, ಜಿಲ್ಲಾ ಮಟ್ಟದಲ್ಲಿ ಇರುತ್ತಾ, ಅಥವಾ ರಾಜ್ಯ ಮಟ್ಟಕ್ಕೆ ಬರುತ್ತಾ? ಸರ್, ನಂದು ಮೊದಲನೇದಾಗಿ ಇದನ್ನು ಮಾಡಿದ್ದೆ, ನಾವು DCC ಬ್ಯಾಂಕ್ ಥರ ಒಂದು ಬ್ಯಾಂಕನ್ನು ಮಾಡಬೇಕು ಅನ್ನೋ ಒಂದು ದೊಡ್ಡ ಅಭಿಲಾಷೆನ ಇಟ್ಕೊಂಡು ಮಾಡಿದ್ದೀವಿ. ನಾನು ಯಾವುದೂ ಸಣ್ಣ ಕನಸುಗಳನ್ನ ಇಟ್ಕೊಂಡು ಇದನ್ನು ಮಾಡಲಿಲ್ಲ. ಇದು ಮಾಡಿರೋ ಉದ್ದೇಶ ಏನು ಅಂತಂದರೆ, ನಾವು ಫೈನಾನ್ಷಿಯಲಿ ಆಗಿ ಬೇರೆ ಎಲ್ಲೋ ಬಡ್ಡಿ ತೊಗೊತಾರೆ, 5%, 10% ಈ ಥರ ಬಡ್ಡಿ ತೊಗೊತಾರೆ. ಮನೆ ಮುಂದೆ ಬಂದು ಗಲಾಟೆಗಳಾಗ್ತವೆ, ಹೊಡೆದಾಟಗಳಾಗ್ತವೆ, ಅದಕ್ಕೊಂದು ಕೇಸ್ ಆಗ್ತವೆ, ಲಾಯರು ಮತ್ತೊಂದು ಹೀಗೆಲ್ಲ ನಡೀತವೆ. ನಾವು ನಮ್ಮ ಜನಾಂಗಕ್ಕೆ ಅತಿ ಕಮ್ಮಿ ಬಡ್ಡಿ 1.5%, ಅದು ಹೋಗ್ತಾ ಹೋಗ್ತಾ ಕಮ್ಮಿ ಆಗ್ತಾ ಹೋಗುತ್ತೆ. ಕೊನೆಗೆ ಒಂದು 80 ಪೈಸೆಗೆ ಬಂದು ನಿಂತ್ಕೊಳ್ಳುತ್ತೆ. ಅವ್ರು ಕಟ್ಟೋ ಫುಲ್ ಓವರ್ ಆಲ್ ತಗೊಂಡಾಗ ಕಟ್ ಇಂಟ್ರೆಸ್ಟ್ ಬರುತ್ತೆ, 80 ಪೈಸೆಗೆ ಬಂದು ನಿಂತ್ಕೊಳ್ಳುತ್ತೆ. ನಾವು 10 ತಿಂಗಳುಗಳು ಅಥವಾ 12 ತಿಂಗಳುಗಳು ಕೊಡ್ತೀವಿ. 40,000 ಫಿಕ್ಸ್ ಮಾಡಿದ್ದೀವಿ. ಈಗ ಮೊದಲು ನಾವು ಶುರು ಮಾಡಿದ್ದು 20,000 ಕೊಡೋಕೆ ಶುರು ಮಾಡಿದ್ವಿ. ಅಂದರೆ ನಮ್ಮ ಉದ್ದೇಶ ಏನು ಅಂತಂದರೆ, ದಿನಗೂಲಿ ದಿನ ಏನು ವ್ಯಾಪಾರ ಮಾಡ್ತಾರೆ ಅವ್ರನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಅವರು ಬೇರೆ ಕಡೆ ಎಲ್ಲೂ ಬಡ್ಡಿ ತಗೋಬಾರ್ದು, ನಮ್ಮಲ್ಲೇ ತಗೊಂಡ್ರೆ ಒಂದು ಫೈನಾನ್ಷಿಯಲಿ ಸ್ಟ್ಯಾಂಡ್ ಆಗ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ಇದನ್ನು ಶುರು ಮಾಡಿದ್ದೀವಿ. ಇದು ಪಾಂಡವಪುರ ತಾಲೂಕು ಮಟ್ಟದಲ್ಲಿ ಮಾತ್ರನೇ ಈಗ ನೀವು ಬಡ್ಡಿ ಕೊಡ್ತಕ್ಕಂಥದ್ದು ಅಥವಾ ಒಂದು ಸಹಾಯ ಹಸ್ತನ ಚಾಚ್ತಾ ಇರೋದು, ಅಥವಾ ಮಂಡ್ಯ ಜಿಲ್ಲೆಗೆ ಏನಾದ್ರು ಸಂಬಂಧಪಟ್ಟಿದ್ದೀವಿ? ನಾವು ತಾಲೂಕು ಮಾತ್ರ ಮಾಡಿರ್ತಕ್ಕಂಥದ್ದು. ತಾಲೂಕಲ್ಲೂ ಒಂದು ಗ್ರಾಮವನ್ನು ಬಿಡಬೇಕಾಗಿತ್ತು. ನಾವು ತಾಲೂಕಿನಾದ್ಯಂತ ಮಾಡ್ತೀವಿ ಅಂದ್ರೆ ಮಂಡ್ಯದಲ್ಲಿ ರಿಜಿಸ್ಟರ್ ಮಾಡಬೇಕಾಗಿತ್ತು. ನಾವು ಪಾಂಡವಪುರ AR ಆಫೀಸಲ್ಲಿ ನಾವು ರಿಜಿಸ್ಟರ್ ಮಾಡ್ಕೊಂಡು ತಾಲೂಕು ಮಟ್ಟದಲ್ಲಿ ಮಾತ್ರ ಮಾಡ್ತಾ ಇದೀವಿ. ಈಗ ಹಿಂದೆ ಒಂದು ಪ್ರಶ್ನೆ ಕೇಳಿದ್ರೆ ಅದನ್ನ ನಾನು ಬಿಟ್ಬಿಟ್ಟೆ. ಸೌಹಾರ್ದದಲ್ಲಿ ಹಗರಣಗಳಾಗ್ತವೆ, ಮುಚ್ಚೋಗ್ತವೆ, ಬಹಳಷ್ಟು ನಡೆದಿದೆ ಅಂತ. ಹೌದು, ನಾನು ಇಲ್ಲ ಅಂತ ಹೇಳೋದು, ನಾನು ಬಹಳಷ್ಟು ಪ್ರಕರಣಗಳನ್ನ ನಡೆಸಿದ್ದೀನಿ. ಯಾವಾಗ ಹಗರಣಗಳಾಗಲ್ಲ ಅಂದ್ರೆ ನಾವುಗಳು ಕೂತಿರೋಂಥವ್ರು ಕ್ಲೀನ್ ಹ್ಯಾಂಡ್ ಆಗಿರ್ತದೆ. ನಾವು ಅದರಿಂದ ₹1 ಎಕ್ಸ್ಪೆಕ್ಟ್ ಮಾಡದೆ ಹೋದ್ರೆ ಅದು ಬೆಳೀತಾ ಹೋಗುತ್ತೆ. ನಾವು ಅದಕ್ಕೆ ಕೈ ಹಾಕಿದ್ರೆ ಜೇನಿದೆ ಅಂತ ಅದು ಕ್ಲೋಸ್ ಆಗ್ಬಿಡುತ್ತೆ. ಸರ್, ಈಗ ಈ ಕೋಆಪರೇಟಿವ್ ಸೊಸೈಟಿಲಿ ಪಾಂಡವಪುರ ತಾಲೂಕಲ್ಲಿ ಎಷ್ಟು ಜನ ಫಲಾನುಭವಿಗಳಿದ್ದಾರೆ? 580 ಜನ ಇದ್ದಾರೆ ಈಗ ಫಲಾನುಭವಿಗಳು. ನೀವು ಈ ಬ್ಯಾಂಕ್ನ ಸ್ಥಾಪನೆ ಮಾಡಿದ್ದೇವೆ ಕೋಆಪರೇಟಿವ್ ಸೊಸೈಟಿನ 2021. ಈ 5 ವರ್ಷದಲ್ಲಿ ಒಟ್ಟು ವಹಿವಾಟು ನೀವು ಒಂದು ಅದ್ಭುತವಾಗಿ ಮಾಡಿದ್ದೀರಿ. ಇದನ್ನ ಜಿಲ್ಲಾ ಮಟ್ಟಕ್ಕೆ, ರಾಜ್ಯ ಮಟ್ಟಕ್ಕೆ ತಗೊಂಡು ಹೋಗ್ಬೇಕಾದ್ರೆ ನಿಮ್ಗೆ ಏನು ಸವಾಲುಗಳಾಗುತ್ತೆ, ಅಥವಾ ಸಮಾಜದಿಂದ ನಿಮ್ಗೆ ಏನಾದರೂ ಸಹಾಯ ಬೇಕಾಗ್ಬೋದಾ? ಸರ್, ಖಂಡಿತ ಸಮಾಜದಿಂದ ಸಹಾಯ ಬೇಕಾಗುತ್ತೆ. ಮೊದಲನೇದಾಗಿ ನಾವು ಎಲ್ಲವನ್ನೂ ಕೂಡ ಎಕ್ಸ್ಪೆನ್ಸ್ ಮಾಡ್ತಾ ಹೋಗ್ತಾ ಇದ್ದೀವಿ. ನಾವು ಈ ಮಟ್ಟಕ್ಕೆ ನಾವು 1,50,00,000 ನಾವು ಟಾರ್ಗೆಟ್ನ ರೀಚ್ ಮಾಡಿದ್ದೀವಿ ಅಂತಂದರೆ ಅದರಲ್ಲಿ ನಮ್ಮ ಎಲ್ಲ ಷೇರುದಾರರ ಮತ್ತು ನಮ್ಮ ಡೈರೆಕ್ಟರ್ಗಳೇನಿದ್ದಾರೆ ಅವರ ಸಹಾಯ ತುಂಬ ಇಂಪಾರ್ಟೆಂಟು. ಯಾಕೆ ಅಂತಂದರೆ ನಾವು ಒಂದು ವರ್ಷ ಕಂಪಲ್ಸರಿಯಾಗಿ ಮಳಿಗೆಯ ಬಾಡಿಗೆನ ಎಲ್ಲ ಡೈರೆಕ್ಟರ್ಗಳು ಬರ್ಸಿದ್ದಾರೆ. ಪ್ರತಿ ಒಂದು ವರ್ಷ ನಿಮ್ಮ ಹತ್ರ ಬಂಡವಾಳ ಇಲ್ಲ ಅಂತ? ಬಂಡವಾಳ ಇಲ್ಲ. ಪ್ರತಿ ಡೈರೆಕ್ಟರ್ಗಳು ತಲಾ ಅವ್ರ ಏನು ನಮಗೆ ಬಾಡಿಗೆ ಇತ್ತು
ಬಾಡಿಗೆನ ಡಿವೈಡೆಡ್ ಬೈ 12 ಅಂತ ಮಾಡಿ ಅದನ್ನ 12 ಜನನೂ ಸಮವಾಗಿ ಕೊಟ್ಕೊಂಡು ಬಂದಿದ್ದೀವಿ 1 ವರ್ಷ. ಅದರಿಂದ ನಮ್ಗೆ ಎಷ್ಟು ಉಳಿತು ಅಂತಂದ್ರೆ 75,000 ರೂಪಾಯಿ ನಮ್ಗೆ 1 ವರ್ಷಕ್ಕೆ ಉಳಿತು. ನಮ್ಗೆ ಎಕ್ಸ್ಪೆನ್ಸಸ್ ಎಲ್ಲೆಲ್ಲಿ ಕಮ್ಮಿ ಮಾಡ್ತಾ ಬಂದ್ವಿ ಅಂದ್ರೆ, ಇನ್ನ GPM ಬಂದಾಗ ಮಿನಿಮಮ್ 50,000 ಬೇಕು ಒಂದು GPM ಮಾಡೋದಕ್ಕೆ. ಊಟ ಕೊಡ್ಬೇಕು, ಮತ್ತೆ ಮೈಕು, ಪಾಂಪ್ಲೆಟು ಎಲ್ಲವೂ ಬರುತ್ತೆ. ಎಲ್ಲವನ್ನೂ ಕೂಡ ಮೊದಲ 3 ವರ್ಷ ನಮ್ಮ ಡೈರೆಕ್ಟರ್ ಬರ್ಸಿದ್ದಾರೆ ಖರ್ಚನ್ನ. ಈಗ ಬೇರೆ ಯಾವುದೋ ತಾಲೂಕು ಅಥವಾ ಬೇರೆ ಯಾವುದೋ ಜಿಲ್ಲೆಗಳಿಂದ ನಮ್ಮ ಸಮಾಜದವರು ಈ ರೀತಿ ನೀವು ಯಶಸ್ಸನ್ನು ಕಂಡಿದ್ದೀರಿ, ನಾವು ಈ ಥರ ಮಾಡ್ತೀವಿ ಅಂತೇಳಿ ಯುವಕರು ಯಾರಾದರೂ ಬಂದರೆ ಇದ್ರ ಬಗ್ಗೆ ಗೈಡ್ಲೈನ್ಸ್ ಕೊಡ್ಬೋದಾ ತಾವು? ಸರ್ ಖಂಡಿತ. ನಂಜನಗೂಡವ್ರು ಬಂದಿದ್ರು. ನಂಜನಗೂಡವ್ರಿಗೆ ನಾವು ನಮಗೆ ತಿಳಿದ ಮಟ್ಟಿಗೆ ಹೇಳಿದೀವಿ. ನಾವು ಫಸ್ಟು ಚನ್ನರಾಯಪಟ್ಟಣಕ್ಕೆ ಹೋಗಿ ನೋಡ್ಕೊಂಡು ಬಂದ್ವಿ. ನಾವು ಸುಮ್ಮನೆ ಹೋಗಿ ಮಾಡಿಬಿಡ್ಲಿಲ್ಲ. ಚನ್ನರಾಯಪಟ್ಟಣ ನೋಡಿದ್ವಿ, ಕ್ಯಾರ್ಪೇಟೆ ನೋಡಿದ್ವಿ. ಸರ್, ಈ ಗಾಣಿಗರಲ್ಲಿ ಉಪಜಾತಿಗಳಿದೆ, ನಿಮಗೆ ಗೊತ್ತಿರ್ಬೋದು. ಇದರಲ್ಲಿ ಒಂದು ಸುಮಾರು 7-8 ಉಪಜಾತಿಗಳು ಬರುತ್ತೆ. ಎಲ್ಲ ಉಪಜಾತಿಗಳಿಗೆ ಮಾತ್ರ ಕೊಡ್ತೀರಾ ಅಥವಾ ಇಲ್ಲ ಒಂದೊಂದೇ ಉಪಜಾತಿಗಳು ಕೊಡ್ತೀರಾ ಅಥವಾ ಬರೀ ಗಾಣಿಗ ಕ್ಯಾಟಗರಿ 2 ಅನ್ನೋರಿಗೆ ಮಾತ್ರ ಕೊಡ್ತೀರಾ? ಸರ್ ನಾವು ಗಾಣಿಗ, ನಮ್ಮಲ್ಲಿ ಕಿರುಗಾಣಿಗ, ತೇಲಿಗಾಣಿಗ, ಅವ್ರು ಯಾವ್ದು ನಾವು ಕನ್ಸಿಡರ್ ಮಾಡಲ್ಲ. ಎಲ್ಲರೂ ಗಾಣಿಗ್ರೆ. ಜ್ಯೋತಿನಗರ, ವೈಶ್ಯ ಎಲ್ಲರೂ ಗಾಣಿಗ್ರೆ ಸರ್. ನಾವು ಗಾಣಿಗ ಅಂತ ಯಾರು ಬರ್ತಾರೆ ಅವ್ರೆಲ್ಲರಿಗೂ ಮಾಡ್ತೀವಿ ಸರ್. ಖಂಡಿತವಾಗ್ಲೂ ನಾವು ಒಗ್ಗಟ್ಟಾಗ್ಲೇಬೇಕು. ನಾವು ಒಗ್ಗೂಡ್ಲಿಲ್ಲ ಅಂತಂದ್ರೆ ಕಮ್ಯುನಿಟಿ ಸ್ಟ್ರಾಂಗ್ ಆಗಿರಲ್ಲ. ನಾವು ಕೆಳಮಟ್ಟದಲ್ಲಿ ಇರ್ತಕ್ಕಂಥವ್ರು ಅಂತ ಹೇಳಕ್ ಇಷ್ಟಪಡಲ್ಲ, ಕಮ್ಮಿ ಪ್ರಮಾಣದಲ್ಲಿ ಇರ್ತಕ್ಕಂಥ ಜನಸಂಖ್ಯೆ. ನಾವು ಒಗ್ಗಟ್ಟಾಗಿದ್ರೆ ಒಗ್ಗಟ್ಟಲ್ಲಿ ಬಲ ಇದ್ದೇ ಇರುತ್ತೆ. ಸುಮಾರು ಒಂದು 35-40 ಲಕ್ಷ ಜನ ಇಡೀ ಕರ್ನಾಟಕದಿಂದ ಗಾಣಿಗ ತುಂಬಿದ್ದಾರೆ. ಯಾಕೆ ನಮ್ಮಲ್ಲಿ ರಾಜಕೀಯಕ್ಕೆ ಬರ್ತಾ ಇಲ್ಲ, ಮತ್ತೆ ಒಳ್ಳೆ ಎಜುಕೇಶನ್ ತಗೋತಾ ಇಲ್ಲ ಕೆಲವರು? ಇದ್ರ ಬಗ್ಗೆ ಏನು ಹೇಳ್ತಿರತ್ತ? ಅಂದರೆ ಅವ್ರೇನಾದ್ರು ಮೂಲ ಸೌಕರ್ಯದಿಂದ ವಂಚಿತರಾಗ್ತಾ ಇದ್ದಾರಾ ಅಥವಾ ವಿದ್ಯಾಭ್ಯಾಸನೇ ಅವ್ರಿಗೆ ಹೋಗ್ತಾ ಇಲ್ಲ ಏನು? ಖಂಡಿತ. ಏನಂತಂದ್ರೆ ನಮ್ಗೆ ವಿದ್ಯಾಭ್ಯಾಸ ಬಹಳ ಮುಖ್ಯ. ನಾನು ಎಲ್ಲ ಯುವಕರಿಗೆ ಮತ್ತೆ ಮಕ್ಕಳುಗಳಿಗೆ ಹೇಳೋದೇನಿಷ್ಟ ಅಂದ್ರೆ, ಫಸ್ಟ್ ಮೊಬೈಲ್ ಬಿಡಿ, ಪುಸ್ತಕ ಹಿಡಿ. ಮೊಬೈಲ್ ಇಟ್ಕೊಂಡಷ್ಟು ನೀನು ತಲೆ ತೆಗಿಸ್ತೀಯ, ತಲೆ ತೆಗ್ಸಿ ಓದಷ್ಟು, ಪುಸ್ತಕ ಓದಷ್ಟು ತಲೆ ಎತ್ತುತ್ತೀಯ. ಹಾಗಾಗಿ ನೀನು ವಿದ್ಯಾಭ್ಯಾಸಕ್ಕೆ ಮೊದಲು ನೀನು ಆದ್ಯತೆ ಕೊಡು. ಗಾಣಿಗ ಜನಾಂಗದ ಯುವಕರು ಮತ್ತೆ ಮಕ್ಕಳು ಎಷ್ಟೋ ಜನ ವಿದ್ಯಾಭ್ಯಾಸ ಇಲ್ಲದೆ ಇವತ್ತು ಕಷ್ಟಪಡ್ತಾ ಇದ್ದಾರೆ, ಮತ್ತೆ ಕೂಲಿ ಕೆಲಸಗಳಿಗೆ ಹೋಗ್ತಾ ಇದ್ದಾರೆ. ಏನಕ್ಕಿದು? ಯಾಕಂದ್ರೆ ವಿದ್ಯಾರ್ಹತೆ ನಮ್ಮಲ್ಲಿ ಕಡಿಮೆ ಆಗ್ತಾ ಇದೆಯಾ ಅಥವಾ ನಮ್ಗೇನೋ ಹಣಕಾಸಿನ ಸಮಸ್ಯೆ ಇದೆಯಾ? ಸರ್, ಇವತ್ತು ಗೌರ್ಮೆಂಟ್ ಸ್ಕೂಲ್ಗೆ ಎಷ್ಟು ಜನ ಸೇರಿಸ್ತಾರೆ? ಇನ್ಕ್ಲೂಡಿಂಗ್ ನನ್ನನ್ನು ತಗೊಂಡ್ರು ಕೂಡ ಗೌರ್ಮೆಂಟ್ ಸ್ಕೂಲ್ಗೆ ಯಾರು ಸೇರಿಸಲ್ಲ. ಬಟ್ ಗೌರ್ಮೆಂಟ್ ಸ್ಕೂಲಲ್ಲಿ ಒಳ್ಳೆ ವಿದ್ಯಾಭ್ಯಾಸ ಇದೆ. ಎಜುಕೇಶನ್ ಯಾಕೆ ಸಿಗ್ತಾ ಇಲ್ಲ ಅಂದ್ರೆ ಅದೆಲ್ಲ ಕಮರ್ಷಿಯಲೈಸ್ ಆಗ್ಬಿಟ್ಟಿದೆ. ಈಗೆಲ್ಲ ಸಿಲೆಬಸ್ ಇದೆ ಅಲ್ವಾ? ಸಿಲೆಬಸ್ನ ಎಲ್ಲ ಮಕ್ಳು ಏನು ಮಾಡ್ತಾರೆ, ಈಗ ICSE ಸಿಲೆಬಸ್ ನೋಡಬೇಕು, ನಾನು CBSE ಸಿಲೆಬಸ್ ಹೋಗ್ಬೇಕು, ನನಗೆ ಮತ್ತೆ ನನ್ನ ಮಕ್ಕಳು ಒಂದು ಲೆವೆಲ್ ಚೆನ್ನಾಗಿರ್ಬೇಕು, ಫುಲ್ ಇಂಗ್ಲೀಷೇ ಮಾತಾಡಬೇಕು, ಈ ರೀತಿ ಎಲ್ಲ ಆಡಂಬರ ಬದುಕೆಲ್ಲ ಸ್ಟಾರ್ಟ್ ಆಗ್ತಾ ಇದೆಯಲ್ಲ ಈಗಿನ ಜನತೆಗೆ. ಅಲ್ಲ, ಅದು ಆಡಂಬರ ಅನ್ನೋದಕ್ಕಿಂತ ಈಗ ಇಂಗ್ಲೀಷ್ ಅನಿವಾರ್ಯ. ಇಂಗ್ಲೀಷ್ ಬೇಕು ಬದುಕೋದಿಕ್ಕೆ, ಜೀವಿಸೋದಕ್ಕೆ ಕನ್ನಡ ಬೇಕು. ಇಂಗ್ಲೀಷ್ ಇಲ್ದಲೇ ನಾವು ಈಗ ಏನಾಗ್ಬಿಟ್ಟಿದೀವಿ ಅಂತಂದ್ರೆ, ಇಂಗ್ಲೀಷ್ ಗೊತ್ತಿಲ್ಲದೆ ಇರೋನು ಯಾವುದೇ ಪ್ರೊಫೆಷನ್ ಹೋಗ್ಲಿ ಸರ್ವೈವಲ್ಶಿಪ್ ಕಮ್ಮಿ. ಅವನು ಬದುಕಬೇಕು, ಗಟ್ಟಿಯಾಗಿ ನಿಲ್ಬೇಕು ಅಂದ್ರೆ ಇಂಗ್ಲೀಷ್ ಬೇಕು. ಸೊ ಅದಕ್ಕೋಸ್ಕರ ಇಂಗ್ಲೀಷ್ ಕೊಡ್ತಾನೆ. ಈ ಸರ್ಕಾರಿ ಶಾಲೆಯಲ್ಲೂ ಇಂಗ್ಲೀಷ್ ಶಾಲೆಗಳಿದಾವೆ, ಇಂಗ್ಲೀಷ್ ಮೀಡಿಯಂ ಇದಾವೆ, ಓದಿಸ್ಬೋದು. ನಾನು ನನ್ನ ಪರ್ಸನಲ್ ನಾನು ಪರ್ಸನಲ್ ಆಗಿ ಹೇಳೋದಂದ್ರೆ, ಯಾರಿಗೆ ವಿದ್ಯಾ ಅನ್ನೋ ಮಂತ್ರ ಇದೆಯೋ ಅವನು ಜೀವನದಲ್ಲಿ ಸಕ್ಸಸ್ ಮಾಡ್ತಾನೆ. ಅದಕ್ಕೆ ನಾನೇ ಬೆಸ್ಟ್ ಎಕ್ಸಾಂಪಲ್. ಈ ಕೋಆಪರೇಟಿವ್ ಸೊಸೈಟಿ ಬಗ್ಗೆ ಬರೋಣ. ಈಗ ಈ ಕೋಆಪರೇಟಿವ್ ಸೊಸೈಟಿ ಹೇಗೆ ಮಾಡಬೇಕು, ಮತ್ತು ಮಾಡಿದ್ರೆ ಯಾವ ಥರ ನಿರ್ವಹಣೆ ಮಾಡಬೇಕು, ಇದಕ್ಕೆ ಡೈರೆಕ್ಟರ್ಗಳ ಅಡಿಪಾಯ ಏನು, ಮತ್ತು ಮುಖ್ಯಸ್ಥರ ಅಡಿಪಾಯ ಏನು, ಇದರಿಂದ ನಮ್ಮ ಜನಕ್ಕೆ ಎಷ್ಟು ಅನುಕೂಲ ಆಗುತ್ತೆ ಅನ್ನೋದು. ಮೊದಲನೇದಾಗಿ ಸೌಹಾರ್ದ ಅಂತಕ್ಕಂಥದ್ದೇ ಸಹಕಾರ. ಎಲ್ಲರ ಸಹಕಾರ ಇರಬೇಕು, ಡೈರೆಕ್ಟರ್ಗಳ ಒಡನಾಟ ಇರಬೇಕು, ಮತ್ತೆ ತುಂಬಾ ಅನ್ಯೋನ್ಯ ಸಹಕಾರ ಇರಬೇಕು, ಒಂದೇ ಮನಸ್ಥಿತಿ ಇರಬೇಕು. ನೀರ್ಗಿಳಿದ್ರೆ ಎತ್ತು ಏರ್ಗಿಳಿತು ಅಂತಲ್ಲ, ಆ ಥರ ಆಗಬಾರ್ದು. ಎಲ್ಲರ ಮನಸ್ಥಿತಿ ಒಂದೇ ಇದ್ರೆ ಖಂಡಿತವಾಗ್ಲೂ ಸಕ್ಸಸ್ ಇದೆ. ಇದರಲ್ಲಿ ನಮ್ಮ ಜನಾಂಗದವ್ರಿಗೆ ಎಷ್ಟು ಯೂಸ್ ಆಗುತ್ತೆ ಸರ್? ಈಗ ಒಂದು 100ರಲ್ಲಿ ಒಂದು 70%, 80, 50% ಅಥವಾ 100%? ನಮ್ಮ ಬ್ಯಾಂಕಿಂದ ಸರ್ 80% ಹೆಲ್ಪ್ ಆಗಿದೆ. ನಿಗಮ ಮಂಡಳಿಯಿಂದ ಎಜುಕೇಶನ್ ಸಂಬಂಧಪಟ್ಟ ಹಾಗೆ ಮತ್ತೆ ಹೆಲ್ತ್ಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಆದ್ಯತೆ ಕೊಡೋ ಥರ ಮಾಡಿದ್ರೆ ಹೆಲ್ಪ್ಫುಲ್ ಆಗುತ್ತೆ ಸರ್. ಈಗ ಎಲ್ಲ ತಾಲೂಕುಗಳಲ್ಲೂ ಗಾಣಿಗ ಜನಾಂಗ ಇರುತ್ತೆ. ಕೆಲವು ಕಡೆ ಸಮುದಾಯ ಭವನ ಇರುತ್ತೆ, ಕೆಲವು ಕಡೆ ಸಮುದಾಯ ಭವನಗಳಿರಲ್ಲ, ಸಮುದಾಯ ಮೂಲ ಸೌಕರ್ಯಗಳೇ ಇರೋದಿಲ್ಲ. ಅದಾದಮೇಲೆ ಜನಕ್ಕೆ ಎಲ್ಲಿ ತಾವು ಸಬ್ಸಿಡಿ ಲೋನ್ ತಗೋಬೇಕು ಅನ್ನೋದು ಗೊತ್ತಿಲ್ಲ. ಇದನ್ನೆಲ್ಲ ಯಾವ ರೀತಿ ಜನ ತಿಳ್ಕೋಬಹುದು? ಅಂದರೆ ಇದು ಏನಾಗಬೇಕು ಅಂದರೆ, ನಮ್ಮಲ್ಲಿ ಒಂದು ಒಕ್ಕೂಟ ಥರ ಮಾಡ್ಕೋಬೇಕು. ಈಗ ಹಲವಾರು ಸಂಸ್ಥೆಗಳು ಸೇರಿ ಒಂದು ಒಕ್ಕೂಟ ಮಾಡ್ಕೊಂಡು
ಅಲ್ಲಿ ತಿಳುವಳಿಕೆ ಇರೋರನ್ನ ಕರೆಸಿ ಅವ್ರಿಗೆ ಯಾವ ರೀತಿ ಬ್ಯಾಂಕಲ್ಲಿ ಸಬ್ಸಿಡಿ ಲೋನ್ಗಳು ಸಿಗ್ತವೆ, ಯಾವ ಥರ ಹೋದ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಮಾಹಿತಿ ಕೊಡುವಂಥ ಒಂದಷ್ಟು ತರಬೇತಿ ಕೇಂದ್ರಗಳು ನಡೀಬೇಕು. ಈಗಿನ ವಿದ್ಯಾರ್ಥಿಗಳಿಗೆ, ಯುವಕರಿಗೆ ನೀವು ಏನೊಂದು ಒಂದು ಒಳ್ಳೆ ಸಂದೇಶ ಕೊಡೋದಾದ್ರೆ ಏನು ಕೊಡ್ತೀವಿ? ಚೆನ್ನಾಗಿ ಓದಿ, ಸಕ್ಸಸ್ ಕಾಣಿ.